ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಬಿಸಿಲಿನ ತಾಪಮಾನ ಬಹಳ ಏರ್ತಾ ಇದೆ. ಎಸ್ಪೆಷಲಿ ಏಪ್ರಿಲ್ ಸೆಕೆಂಡ್ ವೀಕ್ ಇಂದ ತುಂಬಾ ಜಾಸ್ತಿ ಆಗಿದೆ. ಮೇ ತಿಂಗಳು ಮುಗಿಯೋವರೆಗೂ ಜಾಸ್ತಿ ಇರುತ್ತೆ ಅಂತೇಳಿ ಬಹಳ ನಮ್ಮ ಹವಾಮಾನ ಹೇಳ್ತಾ ಇದೆ. ಅದೇ ನಿಟ್ಟಿನಲ್ಲಿ ಹಂಗೆ ಸಾಕ್ತಾ ಇದೆ ಬಿಸಿಲು. ಸೊ ಅದಕ್ಕೆ ಒಂದು ಬಿಸಿಲಿ ನಮಗೇನು ಈಗ ಆಲ್ರೆಡಿ ಹವಾಮಾನ ಇದರಿಂದ ರಾಜ್ಯದಿಂದ ನಮ್ಗೆ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಏನಿದೆ ಅದ್ರ ಪ್ರಕಾರ ನಾವು ಈ ನಮ್ಮ ಆಸ್ಪತ್ರೆನ ಸನ್ನದ್ಧನ ಇದಕ್ಕೆ ಬಿಸಿಲಿನ ತಾಪಕ್ಕೆ ನಮ್ಮ ರೋಗಿಗಳು ಎಸ್ಪೆಷಲಿ ತಾಯಿ ಮತ್ತು ಮಗು ಗರ್ಭಿಣಿ ಇವರೆಲ್ಲರಿಗೂ ಸುರಕ್ಷಿತವಾಗಿರೋದಕ್ಕೆ ವ್ಯವಸ್ಥೆಗಳನ್ನು ಮಕ್ಕಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಈಗ ಆಲ್ರೆಡಿ ಅಲ್ಲಿ ಬೇಕಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆ 24 hours ವಾಟರ್ ಪ್ಲಸ್ ಕ್ಲೀನಿಂಗ್ 3 ಸರಿ ಮಾಡೋದನ್ನ ಈಗ ಸಾಯಂಕಾಲ 5 ಸರಿ ಮಾಡ್ತಾರೆ. ಹೆಚ್ಚಿಗೆ ನೀರು ಹಾಕಿ ಅಲ್ಲಿ ಕೂಲ್ ಆಗಕ್ಕೆ. ಆಮೇಲೆ ತಾಯಿ ಇರೋಂಥ ಕಡೆ ಪ್ರೆಗ್ನೆಂಟ್ ಇರೋ ಕಡೆ ಕೂಲರ್ಸ್ ಇಟ್ಟಿದ್ದೀವಿ, ಸೊ ದಟ್ ಸ್ವಲ್ಪ ಕೂಲ್ ಆಗ್ಲಿ ಅಂತ ಹೇಳ್ಬಿಟ್ಟು. ಮತ್ತೆ ಆಲ್ರೆಡಿ ಸಣ್ಣ ಮಕ್ಕಳನ್ನ ನಾವು ಎಸ್ಎನ್ಸಿನಲ್ಲಿ ಎಲ್ಲ ಅಡ್ಮಿಟ್ ಮಾಡಿದ್ರೆ ಅಲ್ಲಿ ಎಲ್ಲ ಎಸಿಗಳನ್ನ ಅಳವಡಿಸಿ ಯಾವುದೇ ರೀತಿ ತೊಂದರೆ ಆಗದಂಗ ಇವಾಗ ಇಡೀ ಆಸ್ಪತ್ರೆಯಲ್ಲಿ ಎಸಿಗಳನ್ನ ಸರ್ವಿಸಿಂಗ್ ಕೂಡ ಮಾಡಿಸಿದ್ವಿ. ಅದೇ ರೀತಿ ಕೂಲರ್ಸ್ ಫ್ಯಾನ್ಸ್ ಪ್ರತಿ ಕಡೆ ರನ್ನಿಂಗ್ ಆಗಿ ನೋಡ್ಕೊಂಡಿದ್ವಿ. ಪ್ಲಸ್ ಎಲೆಕ್ಟ್ರಿಸಿಟಿ ನಿರಂತರ ಸಪ್ಲೈ ಇರಂಗೆ, ಸೊ ದಟ್ ವಿತ್ ಜನರೇಟರ್ ಯಾವುದೇ ಕಾರಣಕ್ಕೂ ತೊಂದರೆ ಕೊಡದಂಗೆ ನಮ್ಮ ಎಕ್ವಿಪ್ಮೆಂಟ್ಸ್ ಆಗಲಿ ಈ ಇದರಿಂದ ಸೊ ಅದನ್ನು ಒಂದು ಮುಂಜಾಗ್ರತೆ ತಗೊಂಡು ನಿರಂತರ ಎಲ್ಲರಿಗೂ ಕುಡಿಯೋ ನೀರು ಹೆರಿಗೆ ವಾರ್ಡಲ್ಲಿ ಪ್ರತಿ ಹಾಸ್ಪಿಟಲ್ ಪ್ರತಿ ಕಡೆನೂ ಅದನ್ನ ಪ್ರೊವೈಡ್ ಮಾಡಿದ್ವಿ. ಸೊ ಅದೇ ನಿಟ್ಟಿನಲ್ಲಿ ಬೇಕಾಗಿರ್ತಕ್ಕಂಥ ಯಾರಾದ್ರೂ ಈ ಸ್ಟ್ರೋಕ್ ಇಂದ ಬಂದ್ರೆ ಅವ್ರಿಗೆ ಸಡನ್ ಆಗಿ ನೋಡಿ ಅಡ್ಮಿಟ್ ಮಾಡ್ಬಿಟ್ಟು ಮುಂಜಾಗ್ರತಾ ಕ್ರಮಗಳನ್ನ ಅವ್ರಿಗೆ ಐವಿ ಫ್ಲೂಯಿಡ್ಸ್ ಏನ್ ಬೇಕಂತೆಲ್ಲ ರೆಡಿ ಮಾಡಿಟ್ಕೊಂಡು ನಿನ್ನೆ ತಾನೇ ಒಂದು ಈ ಸ್ಟ್ರೋಕ್ ಕೇಸ್ ಬಂತು. ಸೊ ಅಡ್ಮಿಟೆಡ್ ಅಂಡ್ ಇಯರ್ಸ್ ರಿಕವರ್ಡ್ ಫುಲ್ ಅನ್ಕಾನ್ಶಿಯಸ್ ಆಗಿ ಬಂದವರು. ಸೊ ಏನಂತ ಗೊತ್ತೇ ಆಗಿಲ್ಲ, ನೋಡಿದಾಗ ಈ ಸ್ಟ್ರೋಕ್ ಆಗಿತ್ತು. ಸೊ ನಾವು ಈ ಸ್ಪೈನ್. ಸೊ ಅದೇ ರೀತಿಯಿಂದ ಬೇರೆ ಬೇರೆ ಕಡೆ ಎಲ್ಲೆಲ್ಲಿದ್ದಾರೆ ಎಲ್ಲಾ ಕಡೆನೂ ನಾವು ಅದನ್ನ ವ್ಯವಸ್ಥೆ ಆಮೇಲೆ ನೀರಿನ ORS ಕಾರ್ನರ್ ವಾಟರ್ ಎಲ್ಲ ಕಡೆ ಇದು ಮಾಡ್ತಾ ಇದೀವಿ. ಸೊ ದಟ್ ಯಾರಾದ್ರೂ ಸ್ವಲ್ಪ ಜಾಸ್ತಿ ಬಾಯಾರಿಕೆ ಆದ್ರೆ ಕುಡಿಲಿ ಅಂತ. ನಮ್ದು ಟೋಟಲ್ 300 ಬೆಡ್ ಇದೆ. ಬಟ್ ಇದಕ್ಕೋಸ್ಕರ ನಾವು ಹೀಟ್ ಸ್ಟ್ರೋಕ್ ಇದು ಪೇಷಂಟ್ಸ್ಗೋಸ್ಕರ 10 ಬೆಡ್ ಮಾಡಿದ್ವಿ. 5 + 5 ಒಂದು ಕಡೆ 5 ಮಾಡಿದ್ವಿ, ಮತ್ತೊಂದ್ ಕಡೆ 5. ಇದೇ ರೀತಿ ಯಾಕಂದ್ರೆ ಎಲ್ಲರೂ ಜಿಲ್ಲಾ ಆಸ್ಪತ್ರೆಗೆ ಬರಕ್ಕಾಗಲ್ಲ, ಬರೋಳಗಡೆ ಟೈಮ್ ವೇಸ್ಟ್ ಆಗ್ತದೆ ಅನ್ನೋದ್ರಿಂದ ಅಲ್ಲೇ ಟ್ರೀಟ್ಮೆಂಟ್ ತಗೊಳ್ಳಿ. ಯಾಕಂದ್ರೆ ಇದೇನು ಎಲ್ಲ ಕಡೆನೂ ಟ್ರೀಟ್ಮೆಂಟ್ ಕೊಡ್ಬೋದು, ಎಲ್ಲ ಜಿಲ್ಲಾ ಆಸ್ಪತ್ರೆಗೆ ಬರ್ಬೇಕಂತ ಇಲ್ಲ. ಯಾಕಂದ್ರೆ ತಾಲೂಕು ಆಸ್ಪತ್ರೆ ಕೂಡ ಈ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಫ್ಲೂಯಿಡ್ಸ್ ಏನೇನ್ ಬೇಕು ಎಲೆಕ್ಟ್ರೈಟ್ ಇಂದ ಸೆಟ್ರೇಟ್ ಮಾಡೋದು. ತಾಲೂಕು ಆಸ್ಪತ್ರೆ 5 ಬೆಡ್ ಇಟ್ಟಿದ್ದಾರೆ, CHC ನಲ್ಲಿ 3 ಬೆಡ್, PHC ನಲ್ಲಿ ಹೆಂಗ್ ಬರುತ್ತೆ ಹಂಗೆ ಅಡ್ಮಿಷನ್ ಮಾಡ್ತಾ ಇದ್ದಾರೆ. ಸೊ ಎಲ್ಲಾ ಕಡೆನೂ ಮುನ್ನೆಚ್ಚರಿಕೆ ತಗೊಂಡು ನಾವು ನಮ್ಮ ಬಳ್ಳಾರಿ ಜಿಲ್ಲೆ ಸುರಕ್ಷಿತವಾಗಿರೋದಕ್ಕೆ ಕೇಳ್ಕೊತಾ ಇದೀವಿ. ಅದೇ ರೀತಿ ನಂದು ಸಾರ್ವಜನಿಕರಿಗೆ ತಮ್ಮ ಮೂಲಕ ಹೋಗ್ಬೇಕಾಗಿರೋದು ಏನಂದ್ರೆ ಎಸ್ಪೆಷಲಿ ಈ ನೆಕ್ಸ್ಟ್ ಮಂತ್ ವರೆಗೂ ಜನ 12 ಗಂಟೆವರೆಗೂ ಅಷ್ಟೇ ಔಟ್ಡೋರ್ ಆಕ್ಟಿವಿಟೀಸ್. ಇಂಡೋರ್ ಅಲ್ಲಿ ವಿತ್ AC ಫ್ಯಾನ್ ದೇ ಕ್ಯಾನ್ ವರ್ಕ್ ಇನ್ ವಿತಿನ್ 4 walls ಎನಿ ಟೈಮ್. ಬಟ್ ಔಟ್ಡೋರ್ 12 ರಿಂದ 5 ಗಂಟೆ ತನಕ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬಹಳ ಬೆಟರ್ ಇದು. ಸೊ ಅದು ಒಂದು. ಆಮೇಲೆ ಎಲ್ಲೆಲ್ಲಿ ಜನ ಈಗ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಎಲ್ಲಿ ಜಾಸ್ತಿ ಜನದ ಥಂಡಿ ಇರ್ತದೆ, ಸಾಕಷ್ಟು ದಾನಿಗಳು ಮಜ್ಜಿಗೆ ಮತ್ತೆ ನೀರು ಕೊಡ್ತಾ ಇರ್ತಾರೆ, ಕೊಡ್ಲಿ. ಬಟ್ ವಾಟ್ ಎವರ್ ಇಟ್ ಈಸ್ ಗಿವನ್ ಇಟ್ ಶುಡ್ ಬಿ ಕ್ಲೀನ್, ತುಂಬಾ ಕ್ಲೀನ್ ಆಗಿ ನೀಟಾಗಿ ಇರ್ಬೇಕು. ಯಾಕಂದ್ರೆ ಅದನ್ನು ಕುಡಿದು ಮತ್ತೆ ಇನ್ನೊಂದು ಬೇರೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹೇಳ್ತಾರೆ. ಇಷ್ಟು ಜಾಗೃತಿ ತಗೊಂಡ್ರೆ ಡೆಫಿನೆಟ್ಲಿ ನಮ್ಮ ಬಳ್ಳಾರಿ ಜಿಲ್ಲೆನ ಯಾವುದೇ ಈ ಹೀಟ್ ಇದರಿಂದ ಯಾರಿಗೂ ತೊಂದರೆ ಆಗದಂಗ ಸ್ಟ್ರೋಕ್ ಆಗಲಿ, ಡಿಹೈಡ್ರೇಷನ್ ಆಗಲಿ, ಎಕ್ಸಾಷನ್ ಆಗದಂಗೆ ನೋಡ್ಕೋಬಹುದು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.